ಬೆಂಗಳೂರು ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ಗಳ ಕರ್ಮಕಾಂಡ ಒಂದ ಎರಡ ಈ ಹಿಂದೆನೇ ಕಾಲರಾ ಬಂದು ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಿದ್ರು ಇನ್ನೂ ಕೂಡ BMRCI ಅವರು ಎಚ್ಚೆತ್ತುಕೊಂಡಿಲ್ಲ. ಇದು ಬೆಂಗಳೂರು ಮೆಡಿಕಲ್ ಕಾಲೇಜ್ನ ಮತ್ತೊಂದು ಹಾಸ್ಟೆಲ್ನ ಕರ್ಮಕಾಂಡ. BMC ಹಾಸ್ಟೆಲ್ನ ವಿದ್ಯಾರ್ಥಿನಿಯರಲ್ಲಿ ಕಾಲರಾ ಬಂತು ಈ ಹಿಂದೆನೆ, ಆದರೂ ಎಚ್ಚೆತ್ತುಕೊಂಡಿಲ್ಲ. 47 ವಿದ್ಯಾರ್ಥಿನಿಯರು ಅಸ್ವಸ್ಥರಾಗಿ ಇಬ್ಬರಿಗೆ ಕಾಲರಾ ಬಂದರೂ ಕೂಡ ಬೆಂಗಳೂರು ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ನವರು ಎಚ್ಚೆತ್ತುಕೊಂಡಿಲ್ಲ. ನೋಡಿ, ಹಾಸ್ಟೆಲ್ನ ವಿದ್ಯಾರ್ಥಿನಿಯರಿಂದಲೇ ಹಾಸ್ಟೆಲನ್ನು ಸ್ವಚ್ಛನೆ ಮಾಡಿಸ್ತಾ ಇದ್ದಾರೆ ವಾರ್ಡನ್. ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ತಾವೀಗ. ಹಾಸ್ಟೆಲ್ನ ವಾಲ್, ವಿಂಡೋಸ್, ಬಾತ್ರೂಮ್ ಎಲ್ಲವನ್ನ ಆ ಹಾಸ್ಟೆಲ್ ವಿದ್ಯಾರ್ಥಿನಿಯರೇ ಕ್ಲೀನ್ ಮಾಡ್ತಾ ಇದ್ದಾರೆ. ಬೆಂಗಳೂರು ಮೆಡಿಕಲ್ ಕಾಲೇಜ್ನ ವಿಕ್ಟೋರಿಯಾ ನರ್ಸಿಂಗ್ ಹಾಸ್ಟೆಲ್ನ ವಿದ್ಯಾರ್ಥಿನಿಯರು ಕ್ಲೀನಿಂಗ್ ಮಾಡ್ತಾ ಇರ್ತಕ್ಕಂಥದ್ದು. ಸ್ವಚ್ಛತೆಗೆ ಅಂತಲೇ, ಕ್ಲೀನಿಂಗ್ಗೆ ಅಂತಲೇ ಸಿಬ್ಬಂದಿ ಇರ್ತಾರೆ, ಬಟ್ ಅದನ್ನು ಮಾಡಿಸೋದು ಬಿಟ್ಟು ಇವರು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರ ಹತ್ರನೇ ಕ್ಲೀನಿಂಗ್ ಮಾಡಿಸ್ತಾ ಇರ್ತಕ್ಕಂಥದ್ದು. 47 ಜನ ಅಸ್ವಸ್ಥರಾಗಿದ್ದರು, ಇಬ್ಬರು ಕಾಲರಾ ಬಂದಿತ್ತು ಇಲ್ಲಿ. ಅಷ್ಟಾದರೂ ಕೂಡ ವಿದ್ಯಾರ್ಥಿನಿಯರ ಹತ್ರ ಈ ಥರ ಸ್ವಚ್ಛತಾ ಕಾರ್ಯ ಮಾಡಿಸ್ತಕ್ಕಂಥದ್ದು ಸರಿನಾ ಅಂತ BBMP ಅಧಿಕಾರಿಗಳು ನೋಟಿಸ್ ಕೊಟ್ಟ ಮೇಲೆ ವಿದ್ಯಾರ್ಥಿನಿಯರಿಂದಲೇ ಹಾಸ್ಟೆಲನ್ನು ಸ್ವಚ್ಛ ಮಾಡ್ತಾ ಇದ್ದಾರೆ. ಸ್ವಚ್ಛ ಮಾಡಿ ಅಂತ ಹೇಳ್ತು BBMP ಅವರು, ಬಟ್ ವಿದ್ಯಾರ್ಥಿನಿಯರಿಂದ ಮಾಡಿಸಿ ಅಂತ ಹೇಳಿಲ್ಲ. ಮತ್ತೆ ಇವರಿಗೇನಾದರೂ ಇನ್ಫೆಕ್ಷನ್ ಥರ ಆಗಿ ಮತ್ತಿನ್ನೇನಾದರೂ ಆರೋಗ್ಯದ ಸಮಸ್ಯೆಗಳಾದರೆ ಯಾರು ಜವಾಬ್ದಾರಿ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ವಿದ್ಯಾರ್ಥಿನಿಯರು ಕೂಡ ಏನು ಮಾತಾಡದೆ ಕೆಲಸ ಮಾಡ್ತಾ ಇದ್ದಾರಾ? ಅವ್ರು ಅದನ್ನು ಅಪೋಸ್ ಮಾಡಲಿಲ್ವಾ? ಏನು ಚಿಕ್ಕ ಮಕ್ಕಳಲ್ಲ ಅವರೆಲ್ಲರೂ ಕೂಡ, ನಾವು ಈ ಕೆಲಸ ಮಾಡಲ್ಲ ಅನ್ಬಹುದಾಗಿತ್ತು, ಬಟ್ ಸ್ಟಿಲ್ ಕ್ಲೀನಿಂಗನ್ನು ಮಾಡ್ತಾ ಇದ್ದಾರೆ. ಈ ವಾರ್ಡನ್ ಯಾರು, ಏನು ಕತೆ ಇದು ಅಂತ? ಅರವಿಂದ್, ಖಂಡಿತ ವಿದ್ಯಾರ್ಥಿನಿ ಯಾರು ಕೂಡ ಚಿಕ್ಕ ಮಕ್ಕಳಲ್ಲ. ಆದರೆ ಅವರ ಶಾಲೆಯ ನರ್ಸಿಂಗ್ ಕಾಲೇಜ್ನ ಟೀಚರ್ಸ್ ಮತ್ತು ವಾರ್ಡನ್ ಹೇಳಿದ್ದಾದ್ಮೇಲೆ ಮಾಡಲೇಬೇಕಾಗತ್ತೆ. ಅವರು ಭಯಭೀತರುಗೊಂಡು ಈ ರೀತಿ ಸ್ವಚ್ಛತೆಯನ್ನು ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಸ್ವತಃವಾಗಿ ವಿದ್ಯಾರ್ಥಿನಿಯರ ಪೋಷಕರೇ ಪಬ್ಲಿಕ್ ಟಿವಿಗೆ ಮಾಹಿತಿ ನೀಡಿರೋ ಪ್ರಕಾರವಾಗಿ ವಿದ್ಯಾರ್ಥಿನಿಯರನ್ನ ಹಾಸ್ಟೆಲ್ನ ಸ್ವಚ್ಛತೆಗೆ ಬಳಸ್ಕೊಳ್ತಾ ಇದ್ದಾರೆ. ಅಲ್ಲಿ ಸಿಬ್ಬಂದಿ ಇದ್ರೂ ಕೂಡ ಅವ್ರ ಹತ್ರ ಮಾಡಿಸ್ತಾನೆ, ಮಕ್ಕಳಿಂದ ಯಾಕೆ ಮಾಡಿಸ್ತಾ ಇದ್ದಾರೆ ಅಂತೇಳಿ ಅವರು ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು. ಕಳೆದ 3 ದಿನಗಳ ಹಿಂದೆ BMC ಲೇಡೀಸ್ ಹಾಸ್ಟೆಲ್ನಲ್ಲಿ ಕಾಲರಾ ಪ್ರಕರಣ ಪತ್ತೆ ಆದಮೇಲೆ BBMP ಅಧಿಕಾರಿಗಳು ಮತ್ತು ಫುಡ್ ಸೇಫ್ಟಿ ಅಧಿಕಾರಿಗಳು ಇಲ್ಲಿರ್ತಕ್ಕಂಥ ಎಲ್ಲ ಹಾಸ್ಟೆಲ್ಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಆ ಭೇಟಿ ಕೊಟ್ಟು ಅಲ್ಲಿ ಸ್ವಚ್ಛತೆ ಮತ್ತು ಕ್ಲೀನ್ನೆಸ್ ಇರಲಿಲ್ಲ, ಇದನ್ನ ಕ್ಲೀನ್ ಮಾಡ್ಕೊಳ್ಳಿ ಅಂತೇಳಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. 3 ದಿನಗಳ ಹಿಂದೆ ನೋಟಿಸ್ ಕೊಟ್ಟ ಆದ್ಮೇಲೆ ಇಲ್ಲಿನ ಸಿಬ್ಬಂದಿ ಇದ್ರು, ಅವರು ಹಬ್ಬಕ್ಕೆ ಹೋಗಿದ್ರು, ರಜೆ ಇದ್ರು, ಆ ಕಾರಣಕ್ಕೋಸ್ಕರ ಯಾರು ಇರಲಿಲ್ಲ ಅಂತೇಳಿ ವಿದ್ಯಾರ್ಥಿಗಳಿಂದಲೇ ಸ್ವಚ್ಛತೆ ಮಾಡ್ತಿರುವಂತಹ ಆರೋಪವನ್ನ ಸ್ವತಃ ಪೋಷಕರೇನೆ ಮಾಡ್ತಾ ಇರ್ತಕ್ಕಂಥದ್ದು. ನಿಜಕ್ಕೂ ಈ ರೀತಿ ಇನ್ಫೆಕ್ಷನ್ ಆಗಿ ಮಕ್ಕಳಲ್ಲಿ ಈ ಕಾಲರಾ ಪ್ರಕರಣಗಳು ಕಾಣಿಸ್ಕೊಳ್ತಾ ಇದೆ. 47ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದಾರೆ. ಈಗಿರುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರಿಂದಲೇ ಕ್ಲೀನ್ ಮಾಡಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಮೂಡ್ತಾ ಹೋಗ್ತಾ ಇದೆ. ಈಗಾಗಲೇ ವೈದ್ಯಕೀಯ ಶಿಕ್ಷಣ ಇಲಾಖೆ ಕೂಡ ಒಂದಿಷ್ಟು ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನು ಕೂಡ ಬಿಡುಗಡೆ ಮಾಡಿದೆ. ಈ ನೋಟಿಸ್ಗಳನ್ನು ಕೂಡ ಮೆಡಿಕಲ್ ಕಾಲೇಜ್ಗೆ ನೀಡಿರುವಂಥದ್ದು. ಇಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಲ್ಲ, ಆಹಾರದಲ್ಲಿ ಕೂಡ ನೀವು ಸುರಕ್ಷತೆಯನ್ನ ಕಾಪಾಡ್ಕೊಂಡಿಲ್ಲ ಅಂತ. ಈಗಿದ್ರೂ ಕೂಡ ಈ ರೀತಿ ನಿರ್ಲಕ್ಷ್ಯ ಮಾಡಿಕೊಂಡು ವಿದ್ಯಾರ್ಥಿಗಳಿಂದ ಸ್ವಚ್ಛತೆ ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಈ ಬಗ್ಗೆ ಡೀನ್ ಅವರೇನೆ ಸ್ಪಷ್ಟನೆಯನ್ನ ಕೊಡಬೇಕಾಗತ್ತೆ. ಅರವಿಂದ್. ಓಕೆ ಲೋಕೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.